ಇನ್ಫ್ಯಾಕ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮಾಡಿಟ್ಟಿದ್ದೆ ನಾನು. ಅದು ಹಂಗೆ, ಅದು ಸ್ಟ್ರೋಕ್ ಇಂದಾಗಿ ನನಗೆ, ಇಲ್ಲಾಂದ್ರೆ ಡೆಫಿನೆಟ್ ಆಗಿ ಅದು ಮಾಡ್ತಿದ್ದೆ. ಮಲಯಾಳಮ್ಮು, ಕನ್ನಡ, ತಮಿಳು 3 ಲ್ಯಾಂಗ್ವೇಜ್. ತೆಲುಗು ಸೀರಿಯಲ್ ಮಾಡಿದ್ದೆ. ತೆಲುಗಲ್ಲಿ ಒಂದು ಪೈಲಟ್ ಮಾಡಿದ್ವಿ ರಂಗವಲ್ಲಿ. ಅದು ಡೇಟ್ ಬರೋ ಹೊತ್ತಿಗೆ ನಮಗೂ ಇಂಟ್ರೆಸ್ಟ್ ಹೋಯ್ತು, ಅದು ಬಿಟ್ಟೆ. ಎಲ್ಲ ಸೇರಿ ಒಂದು 1000 ಎಪಿಸೋಡ್ ತನಕ ಆಗಿದೆಯಾ ಸರ್ ಎಲ್ಲ ಸರಿ? ಹಾ, ಅಷ್ಟಂತೂ ಆಗಿರುತ್ತೆ, ಜಾಸ್ತಿನೇ ಆಗಿದೆ. ಅಂದ್ರೆ ಮಹಾಯಜ್ಞ ಯಾರು ರೀಚ್ ಮಾಡೋಕ್ಕಾಗಲ್ಲ. 150 ಎಪಿಸೋಡ್ಸ್ ಅಂದ್ರು 1 hour ಪರ್ ಡೇ. 1 hour ಪರ್ ಡೇ, ಎವ್ರಿ ಡೇ 1 hour. ಆ ಸ್ಟಾರ್ ಕಾಸ್ಟ್ ಇಟ್ಕೊಂಡು, ಮಲ್ಟಿ ಸ್ಟಾರ್ ಕಾಸ್ಟ್. ಅದ್ರದ್ದು ಒಳ್ಳೆ ಸಾಂಗ್ ಸರ್ ಅದು. ಹಾ, ಮಹಾಯಜ್ಞ. ಅದು ಕಂಪೋಸ್. ಯಜ್ಞ ಅದು ದೊಡ್ಡರಂಗೇಗೌಡರು ಬರ್ತಿದ್ರು. ಯಜ್ಞ 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 ನಿತ್ಯ ನಿರಂತರ ಯಜ್ಞ ನಡೆದಿದೆ ನೂತನ ಯಜ್ಞ. ನೂರೊಂದು ನೆನಪು. ಇವಾಗ ಈ ಸಾಂಗ್ಸ್ಗಳೆಲ್ಲ ಯಾವಾಗ ಯೂಸ್ ಮಾಡ್ತೀರಾ ಗುರು ಸರ್? ನಾನು ಎಲ್ಲಿ ಯೂಸ್ ಮಾಡೋದು, ಯಾರೋ ಸರಿಯಾಗಿದ್ದವ್ರು ಯೂಸ್ ಬಂದಿದ್ದಾರೆ ಕೆಲವರೆಲ್ಲ. ಬಟ್ ನಂಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಸಿನಿಮಾ ಸರಿಯಾಗಿ ಮಾಡ್ತಾರೆ, ಮಾಡಿದ್ಮೇಲೆ ಒಂದು ಇದು ಬರಬೇಕು, ಕರೆಕ್ಟ್ ರೆಕಗ್ನಿಷನ್ ಬರಬೇಕು. ಕರೆಕ್ಟು ಸರ್. ಇವಾಗ ಹೊಸದಾಗಿ ಯಾರೋ ನಿಮ್ಮನ್ನ ರೀಚ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಮ್ಯೂಸಿಕ್ ವಿಚಾರವಾಗಿ ಮಾತಾಡಬೇಕು ಅಂದರೆ ಹೌ ಟು ರೀಚ್ ಯು? ನಿಮ್ಮದು ಮೇಲ್ ಐಡಿನ? ಮೇಲ್ ಮಾಡಿದ್ರೆ gurudutta_s@yahoo.com. ನಾನು ಆ ಮೇಲ್ ಐಡಿನೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲೂ ಹಾಕ್ತೀನಿ. ಸೊ ನಮ್ಮ ಗುರು ಸರ್ನ ನಾನಂತೂ ಸರ್ ನಮಗೆ ಸಾಂಗ್ಗಳು ಮಾಡ್ಕೊಡಿ ಸರ್, ಈ ಥರ ಸಾಂಗ್ಗಳು ಮಾಡ್ಕೊಡಿ. ಅಂದರೆ ಇಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ, ಒಂದು ಡೀಸೆಂಟ್ ಕಾಸಿಗೆ ತಕ್ಕ ಕಜ್ಜಾಯ ಇದು ನಾವು ಯೂಟ್ಯೂಬ್ಗೆ ಅಂತ ಮಾಡೋದ್ರಿಂದ ಸೊ ಕೆಲವು ಮಕ್ಳುಗಳಿಗೂ ಅವಕಾಶ ಕೊಡೋಣ. ಹೌದೌದು, ಆ ಲೆವೆಲ್ ಅಂದ್ರೆ ನಾವು ಇನ್ಫ್ಯಾಕ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮಾಡಿಟ್ಟಿದ್ದೆ ನಾನು. ಅದು ಹಂಗೆ, ಅದು ಸ್ಟ್ರೋಕ್ ಇಂದಾಗಿ ನನಗೆ, ಇಲ್ಲಾಂದ್ರೆ ಡೆಫಿನೆಟ್ ಆಗಿ ಅದು ಮಾಡ್ತಿದ್ದೆ. ಓಕೆ, ಸ್ವಲ್ಪ ದೊಡ್ಡ ಸಬ್ಜೆಕ್ಟ್ ಇದು ಚಿಲ್ಡ್ರನ್ಸ್ ಫಿಲ್ಮ್. ಓಕೆ, ಸ್ವಲ್ಪ ಎಕ್ಸ್ಪೆನ್ಸಿವ್. ಓಕೆ, ಪ್ರೀ ಇಂಡಿಪೆಂಡೆನ್ಸ್ದು. ಓಕೆ, GP ರಾಜರತ್ನಂ ಅವ್ರದ್ದು 14 ಇದು ಪೋಯಮ್ಸ್. ಬಿಕಾಸ್ ಈಗೆಲ್ಲ ಬಾಬಾ ಬ್ಲ್ಯಾಕ್ ಶಿಪ್ ಬಂದ್ಮೇಲೆ ಅವ್ರನ್ನ ಮರ್ತು ಬಿಟ್ಟಿದ್ದಾರೆ ಅಂತೇಳಿ ನಾನು ಅವ್ರ ಹತ್ರ, ಅಂದ್ರೆ ಅವ್ರ ಸೊಸೆ ಬಂದಿದ್ರು, ಕೆನಡಲ್ಲಿ ಇರ್ತಾರೆ ಅವರು. ಅವ್ರ ಹತ್ರ ರೈಟ್ಸ್ ತಗೊಂಡೆ ನಾನು. ರೈಟ್ಸ್ ತಗೊಂಡು ಅದಕ್ಕೆ ತಕ್ಕಂಗೆ ಒಂದು ಸಬ್ಜೆಕ್ಟ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ಇಟ್ಕೊಂಡು ಅದೇನಾರು ಆಗಿದ್ರೆ ಉದಿತ್ ಮಾಡ್ತಿದ್ದ ಅದರಲ್ಲಿ. ಸೊ ಅದು ಅವ್ನು ಹಾಡಿದಾನ ಒಂದು 2-3 ಹಾಡು. ಅದರಲ್ಲಿ 14 ಹಾಡಿಗೂ ಟ್ರ್ಯಾಕ್ ಎಲ್ಲ ರೆಡಿ ಮಾಡ್ಕೊಂಡು. ಬಟ್ ಅನ್ಫಾರ್ಚುನೇಟ್ಲಿ ಇದಾಗಿದ್ರಿಂದ, ಬಿಕಾಸ್ ಅದೊಂದು ದೊಡ್ಡ ಒಳ್ಳೆ ಇದದು ಕಂಟೆಂಟ್. ಓಕೆ, ಬೇರೆ ಇನ್ನು ಯಾವ ಕೇಳಿಸಿರ ಸರ್? ಬಟ್ ನಿಮ್ಮ ಮ್ಯೂಸಿಕ್ ತುಂಬ ರಿಲೀಫ್ ಕೊಟ್ಟಿದೆಯಲ್ಲ ಸರ್ ನಿಮ್ಮ ಲೈಫ್? ಇವಾಗ ಅಂತಲ್ಲ, ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ರೆಕಾರ್ಡಿಂಗ್ಸ್ ತುಂಬ ಅಟೆಂಡ್ ಮಾಡ್ತಿದ್ದೆ. ನಮ್ಮ ಫ್ರೆಂಡ್ಸ್ ತುಂಬ ಜನ ಮ್ಯೂಸಿಷಿಯನ್ಸು. ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸರ್? ಹಂಗೆ ಹೇಳಕ್ ಬರಲ್ಲ. ಅಂದರೆ ಒಂದು ಜನರಲಿ, ಅಂದರೆ ಈ ಕಂಪೋಸಿಷನ್ಸ್ ಎಂಜಾಯ್ ಮಾಡಿ, ಅದು ಎನಿ ಲ್ಯಾಂಗ್ವೇಜ್, ಇಟ್ ಮೇ ಬಿ ಕನ್ನಡ ಅಂತಾನೆ ಅಲ್ಲ. ನಂಗೆ ನಿಜ ಹೇಳ್ಬೇಕಂದ್ರೆ ಒಬ್ರು ಭಾಳ ಇಷ್ಟ, ಅದರಲ್ಲೂ ಅವ್ರು ಮಾಡಿರೋ ಸಾಂಗು ಸಿಗರಂ ಅಂತ ಒಂದು ಸಿನಿಮಾಲಿ. ತಮಿಳು SPB ಅವರು. ಅವ್ರ ಕಂಪೋಸಿಷನ್ನು, ಬಾಲು ಸರ್ ಕಂಪೋಸಿಷನ್. ಅಗರಂ ಇಪ್ಪೋ ಸಿಗರಂ ಆಚು, ತಗರಂ ಇಪ್ಪೋ ತಂಗಂ ಆಚು, ಕಾಟು ಮುಂಗಿಲ್ ಪಾಟು ಪಾಡಂ ಪುಲ್ಲಾಂಗುಳಲ್ ಆಚ್ ಅಂತ JS ದಾಸ್ ಅವರು ಹಾಡಿದ್ದಾರೆ. ಆ್ಯಕ್ಚುಲಿ ಬಾಲು ಸರ್ ವಂಡರ್ಫುಲ್ ಕಂಪೋಸರು. ಕನ್ನಡದಲ್ಲಿ ಒಂದು ಸೌಭಾಗ್ಯ ಲಕ್ಷ್ಮಿ ಅಂತ ವಿಷ್ಣು ಸರ್ ಪಿಕ್ಚರಲ್ಲಿ ತುಂಬ ಒಳ್ಳೆ ಸಾಂಗ್. ತಮಿಳಲ್ಲೂ ಮಾಡಿದ್ರು, ಪ್ರಿಯ ಪ್ರಿಯ ಇನ್ನೇತಕ್ಕೆ ನನ್ನ. ಮುದ್ದಿನ ಮಾವ ಅವರೇ ಅಲ್ವಾ? ಮುದ್ದಿನ ಮಾವ ಅವರೇ, ರಾಮಣ್ಣ ಶಾಮಣ್ಣ ಅವ್ರದ್ದೇ, ರವಿ ಸರ್ ತುಂಬ ಮಾಡಿದ್ದಾರೆ. ಒಳ್ಳೆ ಮ್ಯೂಸಿಕ್. ಅಂದ್ರೆ ನನ್ನ ಲೈಫಲ್ಲಿ ಅಷ್ಟು ಟ್ಯಾಲೆಂಟ್ ಇರೋರು ಅಷ್ಟು ಸಿಂಪಲ್ ಆಗಿದ್ದು ನೋಡೇ ಇಲ್ಲ. ಅವ್ರ ಹತ್ರದಿಂದ ಕಲಿಯೋದು ತುಂಬ ಇದೆ. ಅವರೊಬ್ರು, ಇವರು ಬಾಲು ಮಹೇಂದ್ರ. ಅವರು 2 ಹೇಳೋರು ನನಗೆ, ನೀನು ಮನೇಲಿ AC ಹಾಕ್ಕೋಬೇಡ. ಅವರು ಔಟ್ಡೋರ್ ಬಂದ್ರೆಲ್ಲ AC ಆಫ್ ಮಾಡಿಸೋರು, AC ಇರ್ತಿರ್ಲಿಲ್ಲ ಅವರು. ಅಭ್ಯಾಸ ಆಗಿಬಿಟ್ರೆ ಮತ್ತೆ ಹೆಲ್ತ್ಗೆ ಇದಾಗುತ್ತೆ. 2ನೇದು ಕಾರ್ ತೊಗೋಬೇಡ, ಶೂಟಿಂಗ್ ಇದೆಯಾ ಕಂಪ್ನಿ ಕಾರಲ್ಲಿ ಓಡಾಡು, ಇಲ್ವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡು. ಕೊನೆ ತನಕನೂ ಅವ್ರು ಬಸ್ಸಲ್ಲೇ ಓಡಾಡಿದ್ದಾರೆ. ಅಷ್ಟು ದೊಡ್ಡ ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು. ಒಂದಿನ ಏನೋ ಡಿಸ್ಕಷನ್ಗೆ ನಮ್ಮ ಆಫೀಸಿಗೆ ಬಂದಿದ್ರು ಅವ್ರು ಚೆನ್ನೈನಲ್ಲಿ.
ಕೊನೆಯಲ್ಲಿ ನಾ ಹೇಳಿದೆ 6:30 ಆಗಿತ್ತು. ಶ್ಯಾಮ ಒಂದು ಪಾಡಿಗೆ ಒಂದು ಮನೆಗೆ ಹೋದ. ನಾನು ಅಲ್ಲೇ ಆಫೀಸಲ್ಲೇ ನನಗೊಂದು ಇದಿತ್ತು ರೂಮ್. ಸೊ ಅವ್ರನ್ನ ಹೇಳಿದೆ, ನಾನು ಆಚೆಗೆ ಹೊರಟಿದ್ದೆ. ಸೊ ಹೇಳಿದೆ, ಅಂಕಲ್ ನಾನು ಮನೆ ತನಕ ಬಿಡಲ ನಾನು. ಇಲ್ಲ ಬಸ್ ಸ್ಟಾಪ್ ಅಷ್ಟೇ. ಅಲ್ಲಿಂದ ನಾನು ಏನು ಪ್ರಿನ್ಸಿಪಲ್ಸ್ ಇಟ್ಕೊಂಡಿದ್ದವ್ರು ನೋಡಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಬದುಕೇ ಭಾವಗಳ ಹೋರಾಟ, ಕುರುಕ್ಷೇತ್ರ ಕುರುಕ್ಷೇತ್ರ ದಿನವೂ ತೀರದ ಹುಡುಕಾಟ. ಕುರುಕ್ಷೇತ್ರ ಕುರುಕ್ಷೇತ್ರ ಮೋಹಕ್ಕೆ ದಾಹಕ್ಕೆ ಸ್ವಾರ್ಥಕ್ಕೆ ಸೆರೆ ಸಿಕ್ಕಿ ಜಾಳಾಯ್ತು ಜೀವನ ಸೂತ್ರ. ಹೊನ್ನೆಂದು ಮಣ್ಣೆಂದು ಹೆಣ್ಣೆಂದು ಹೆಸರೆಂದು ರಣವಾಯ್ತು ಬಾಳಿನ ಪಾತ್ರ. ಕುರುಕ್ಷೇತ್ರ 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 ಕುರುಕ್ಷೇತ್ರ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಛಲದಿಂದ ಬಲದಿಂದ ಹಣದ ಹಂಬಲದಿಂದ ಗೆಲುವ ಮಲಿನ ಬೆನ್ನೇರಿ, ಅನುಮಾನ ಅವಮಾನ ಸಂಧಾನ ಸನ್ಮಾನ ಬಯಕೆ ಸಂತಸಕ್ಕೆ ನೆಲೆಯಾಗಿ. ಕುರುಕ್ಷೇತ್ರ ಕುರುಕ್ಷೇತ್ರ ಗೆದ್ದಾಗ ನೀ ಬೀಗಿ ಸೋತಾದೆ ಏಕಾಂಗಿ ಕೊನೆಯಲ್ಲ ಎಂದು ಸಂಗ್ರಾಮ. ಸೋಲಲ್ಲೇ ಮೇಲೇರೋ ಸೋಪಾನವಾ ಸೇರೋ ಇರದಂತೆ ಭೀತಿ ವಿರಾಮ. ರೋಷ ದ್ವೇಷ ಆಕ್ರೋಶ ಸಿಡಿದು ಸಿಡಿಲಾಗಲಿ. ಇದ್ಯಾರು ಸರ್ ಲಿರಿಕ್ಸು? ಇದು ಗೋಪಾಲ್ ಅವರು. ಸಾಧಾರಣ ನಂಗೆ ಮ್ಯಾಕ್ಸಿಮಮ್ ಅವರು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ದೊಡ್ಡರಂಗೇಗೌಡರು ಬರೀತಿದ್ರು. ಇದು ಟೆಲಿವಿಷನ್ ಸೀರಿಯಲ್ ಬರ್ತಿದ್ರು. ಸೀರಿಯಲ್ ಹಾಡಿರೋದು ಸರ್ ಇದು ಹರಿಹರನ್ನು, ಮತ್ತೆ ಅದು ಫಿಮೇಲ್ ಇದು ಬಂದು ಚೈತ್ರ. ನೋಡಿ, ನೀವು ಸಿನಿಮಾ ಸಿಂಗರ್ಸ್ನೇ ಹರಿಹರನ್ನ ಕರ್ಕೊಂಡು ಟೆಲಿವಿಷನ್ಗೆ ಆಡ್ತಿದ್ದೀರಾ. ಐ ಲವ್ ಯುವರ್ ಪ್ಯಾಷನ್ ಸರ್. ನೀವು ಸಿಂಗರ್ಸ್ ಹೇಳಿದಾಗ ಆ್ಯಕ್ಚುಲಿ ಅಫ್ಕೋರ್ಸ್ ಇಳೆಯರಾಜ ಆಗಲಿ ನಮ್ಮ ಹಂಸಲೇಖ ಅವರಾಗಲಿ ಅಚೀವ್ ಮಾಡಿದ್ದಾರೆ. ಕೆಲವರೆಲ್ಲ ಗುಣಸಿಂಗ್ ಅವರು ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್. ಅವ್ರಿಗೆ ಲಕ್ ಸಿಗಲಿಲ್ಲ. ಇನ್ನು 2000 ಪಿಕ್ಚರ್ಗೆ ಅವರು ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ, ಬಿ ಜಿ ಎಮ್ ಮಾಡಿದ್ದಾರೆ, ಬಟ್ ಅವ್ರಿಗೆ ಆ ರೆಕಗ್ನಿಷನ್ ಸಿಕ್ಕಿಲ್ಲ. ತಮಿಳ್ನಲ್ಲಿ ಹೇಳಬೇಕಂದ್ರೆ ವಿದ್ಯಾಸಾಗರ್ ಅರ್ಜುನ್ ಸರ್ ಅವರು ಪಿಕ್ಚರ್ ರೆಗ್ಯುಲರ್ ಆಗಿರೋರು. ಅವರು ನನಗೆ ಒಂದು ಟೈಟಲ್ ಸಾಂಗ್ ಮಾಡಿಕೊಟ್ರು ತಮಿಳು, ಇದು ಪಯಣಂ ಅಂತೇಳಿ ಒಂದು ಸೀರಿಯಲ್. ಏನು ಮಲಯಾಳಮ್ಮು ಕನ್ನಡ ತಮಿಳು 3 ಲ್ಯಾಂಗ್ವೇಜ್. ತೆಲುಗು ಸೀರಿಯಲ್ ಮಾಡಿದ್ರು. ತೆಲುಗಲ್ಲಿ ಒಂದು ಪೈಲಟ್ ಮಾಡಿದ್ವಿ ರಂಗವಲ್ಲಿ. ಅದು ಡೇಟ್ ಬರೋ ಹೊತ್ತಿಗೆ ನಮಗೂ ಇಂಟ್ರೆಸ್ಟ್ ಹೋಯ್ತು, ಅದು ಬಿಟ್ಟೆ. ಎಲ್ಲ ಸೇರಿ ಒಂದು 1000 ಎಪಿಸೋಡ್ ತನಕ ಆಗಿದೆಯಾ ಸರ್ ಎಲ್ಲ ಸರಿ? ಅಷ್ಟಂತೂ ಆಗಿರುತ್ತೆ, ಜಾಸ್ತಿನೇ ಆಗಿರುತ್ತೆ. ಓಕೆ ಬಿಕಾಸ್ ದೊಡ್ಡದಂದ್ರೆ ಮಹಾಯಜ್ಞ ಯಾರು ರೀಚ್ ಮಾಡೋಕ್ಕಾಗಲ್ಲ. 150 ಎಪಿಸೋಡ್ಸ್ ಅಂದ್ರು 1 hour ಪರ್ ಡೇ. 1 hour ಪರ್ ಡೇ ಎವ್ರಿ ಡೇ 1 hour. ಆ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಮಲ್ಟಿ ಸ್ಟಾರ್ ಕಾಸ್ಟ್. ಅದ್ರದ್ದು ಒಳ್ಳೆ ಸಾಂಗು ಸರ್ ಅದು. ಮಹಾಯಜ್ಞ ಅದು ಡೆನಿಸ್ ಅವರ ಕಂಪೋಸಿಷನ್. ಯಜ್ಞ ತನ್ನ ಅದು ದೊಡ್ಡರಂಗೇಗೌಡರು ಬರೆದಿದ್ದು. ಯಜ್ಞ 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 ನಿತ್ಯ ನಿರಂತರ ಯಜ್ಞ ನಡೆದಿದೆ ನೂತನ ಯಜ್ಞ. ಯಜ್ಞ 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 ಮಹಾಯಜ್ಞ. ಮನೆತನ ಯಾರು ಸರ್ ಮ್ಯೂಸಿಕ್? ನಂದು ಕ್ಯಾಮರಾ, ನಂದು ಎಡಿಟ್ ಸೆಟಪ್ಪು,
ಅಮ್ಮ ಆ್ಯಕ್ಟ್ ಮಾಡಿದ್ದಾರೆ, ನಾನು ರೂಪ, ನಂದೇ ಟೇಪ್ಸು. ಓಕೆ, ಇಷ್ಟೆಲ್ಲ ಮಾಡಿದ್ರೆ ಇದು 7,000 ರೂಪಾಯಿಗೆ. ಅಯ್ಯಯ್ಯೋ. ಓಕೆ, ಅದನ್ನು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇಂಥವರೆಲ್ಲ ಪ್ರೊಡ್ಯೂಸರ್ಗಳಾಗಿ ಇವತ್ತು 3-4 ಪಿಕ್ಚರ್ ಮಾಡಿದಾನು, 4-5 ಪಿಕ್ಚರ್. ಅಯ್ಯಯ್ಯೋ.